ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಅಫಿಷಿಯಲ್. ನಾನು ಚೇತನ್ ಸಿ ಕೆ. ನೀಟ್ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವ ಕನ್ಫ್ಯೂಷನ್ ಏನೆಂದರೆ, ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆಯಾ ಅಥವಾ ಸ್ಟಾರ್ಟ್ ಆಗಿ ಮುಗಿದು ಹೋಗಿದೆಯಾ, ಇವಾಗ ಮತ್ತೆ ನೀಟ್ ರಿಜಿಸ್ಟ್ರೇಷನ್ ಮಾಡಬಹುದು ಅಥವಾ ಮತ್ತೆ ಇವಾಗ ಸ್ಟಾರ್ಟ್ ಆಗುತ್ತೆ. ಈ ರೀತಿ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಮತ್ತೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದರಿಂದ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಕೊನೆವರೆಗೆ ನೋಡ್ತಾ ಹೋಗಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಕೊನೆವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಕೊಡಿ. ನೀವು ಮಾಡುವಂಥ ಒಂದೊಂದು ಸಣ್ಣ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೀಟ್ ಅಪ್ಡೇಟ್ಸ್ನ ಕೊಡ್ತಾ ಇರುವುದಾಗಿರುತ್ತೆ. ಓಕೆನಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಮತ್ತು ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇವಾಗಲೇ ಸ್ಟಾರ್ಟ್ ಆಗಿ ಒಂದು ಸಲ ಕ್ಲೋಸ್ ಮಾಡಿದ್ದಾರೆ. ಇವಾಗ ಅಂದರೆ ಮೇ ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ಮುಗಿದಾಗ ನೀಟ್ ರಿಜಿಸ್ಟ್ರೇಷನ್ ಓಪನ್ ಮಾಡಿ 2 ರಿಂದ 3 ದಿನ ಆದಮೇಲೆ ಎಕ್ಸಾಮ್ ನೋಟಿಸ್ ಆಗಿದ ತಕ್ಷಣ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಓಕೆನಾ? ಅವಾಗ ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡಿದರೆ ಇವಾಗ ಅದು ಯಾವುದು ಕೂಡ ವ್ಯಾಲಿಡ್ ಇರೋದಿಲ್ಲ. ನೀವು ಇನ್ನೊಂದು ಸಲ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದೆಲ್ಲ ಕೂಡ ವ್ಯಾಲಿಡ್ ಇರೋದಿಲ್ಲ. ಮತ್ತು ಇನ್ನೂ ಕೆಲವು ದಿನಗಳಲ್ಲಿ ನಿಮ್ಮ ನೀಟ್ ರಿಜಿಸ್ಟ್ರೇಷನ್ನು ಸ್ಟಾರ್ಟ್ ಆಗುತ್ತೆ. ವೇಟ್ ಮಾಡಿ. ನಿಮ್ಮ ನೀಟ್ ರಿಸಲ್ಟ್ ಬರೋವರೆಗೂ ಕೂಡ ವೇಟ್ ಮಾಡಲ್ಲ. ಯಾಕೆ ಅಂದರೆ ನಿಮ್ಮ ನೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮತ್ತು ವೆರಿಫಿಕೇಷನ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಮಾಡಬೇಕು. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಒಂದು ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ನು ಸ್ಟಾರ್ಟ್ ಮಾಡ್ತಾರೆ. ವೇಟ್ ಮಾಡಿ. ಅಪ್ಡೇಟ್ ಬಂದ ಮೇಲೆ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ವೇಟ್ ಮಾಡಿ. ಮತ್ತೆ ನೀಟ್ ರಿಲೇಟೆಡ್ ಏನೇ ಡೌಟ್ ಇರೋ ಕಮೆಂಟ್ ಹಾಕಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.